ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಮಂಜಣ್ಣ ಹಿಂದೆ ಬಾ. ಅಧ್ಯಕ್ಷರಿದ್ದಾರೆ, ಸಾಕಷ್ಟು ಮಾತಾಡಿದ್ದಾರೆ. ಹಾಗಾಗಿ ನನಗೂ ಒಂದು ಅವಕಾಶ ಕೊಟ್ಟು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಎಲ್ಲ ಬಂದಿರ್ತಕ್ಕಂಥ ಕಾರ್ಯಕರ್ತರು ಹಳ್ಳಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಅಭ್ಯರ್ಥಿ ನಾವೇ ಆಗಿ ಎಲೆಕ್ಷನ್ ಮಾಡಬೇಕು. ಯಾವುದೇ ಒಂದು ಬೂತ್ ಅಲ್ಲಿ ಈ ಅಭ್ಯರ್ಥಿ ಅಂತೇಳಿ ಅಭ್ಯರ್ಥಿ ತೋರಿಸ್ತೀರಿ, ಅಭ್ಯರ್ಥಿ ಅಲ್ಲಿ ಬಂದಿರಲ್ಲ, ಅವ್ರ ಹತ್ರ ವಿಶ್ವಾಸದಲ್ಲಿ ಮಾತಾಡಿ ಮತ ಪರಿವರ್ತನೆ ಶುರುವಾಗಿದೆ. ಅಂದ್ರೆ ಬಿಜೆಪಿ ಅವ್ರು ಬರ್ತಾರೆ ಅಂದ್ರೆ ಮಳೆ ಬರುತ್ತೆ, ಕಾಂಗ್ರೆಸ್ ಅವ್ರು ಬರ್ತಾರೆ ಅಂದ್ರೆ ಮಳೆ ಹೋಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಮತ್ತೆ ಕರ್ನಾಟಕದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀರಿ, ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಜನ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಇಡೀ ಶಾಪ ಆಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕರ್ನಾಟಕ ಮುಕ್ತ ಕಾಂಗ್ರೆಸ್ ಆಗ್ಬೇಕು. ಆ ನಿಟ್ಟಲ್ಲಿ ನಮ್ಮಲ್ಲಿ 30,000 ಓಟ್ಗಳಿದೆ ಪದವೀಧರರದ್ದು. ನಾವೆಲ್ಲರನ್ನ ಹಾಕೋಣ ಬಿಡ್ರಿ, ಎಲೆಕ್ಷನ್ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಮಂತ್ರಿಗಳು ಮಾಡಿರೋದು ಯಾರನ್ನಂದ್ರೆ ಯಾರು ತುಂಬಾ ಭ್ರಷ್ಟ ಇದ್ದಾರೆ, ಯಾರ ಮೇಲೆ ಮರ್ಡರ್ ಕೇಸ್ ಇದೆ, ಯಾರ ಮೇಲೆ ಬೇಲ್ ಮೇಲೆ ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಹೆಚ್ಚೆಚ್ಚಿಗೆ ದುಡ್ಡು ಕೊಡ್ತಾರೆ ಅಂತವ್ರನ್ನೆಲ್ಲ ಸೇರಿ ಇವತ್ತು ಮಂತ್ರಿಗಳನ್ನ ಮಾಡಿ ಆ ಮಂತ್ರಿ ಮಂಡಲನು ಇವತ್ತು ಅಸ್ಪಷ್ಟ ಆಗಿದೆ. ಮತ್ತೆ ಡೆಲ್ಲಿಗೆ ಹೋಗಿದ್ದಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು, ಮಾಜಿ ಸಚಿವರುಗಳು ನಮ್ಮನ್ನ ಮಾಡಿಲ್ಲ, ನಾವು ಅಷ್ಟು ತೂಕ ಇಲ್ಲ, ತೂಕ ಇರೋರನ್ನ ನೀವು ಭ್ರಷ್ಟಾದ್ರೂ ಮಾಡಿದಿರಿ, ನಮ್ಮನ್ನೇ ಮಾಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಒಂದ್ ಕಡೆ ವಿಜೇಂದ್ರಣ್ಣನ್ ನೋಡ್ತಾವ್ರೆ. ನಾವ್ಕೇನೋ ಇಲ್ಲೇನೋ ಉಳುಗಾಲ ಇಲ್ಲ, ವಿಜೇಂದ್ರನವ್ರ ಜೊತೆಲಿ ಏನಾದ್ರು ಹೋದ್ರೆ ಭವಿಷ್ಯ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳೋದಿಷ್ಟೇ, ಕಾಂಗ್ರೆಸ್ ಅಲ್ಲಿ ನಿಮ್ಗೆ ಭವಿಷ್ಯ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಬಂದು ಯಾರೋ ಒಬ್ಬನ ಹೇಳ್ದ, ಮನೆಗೂ ಡಾಕ್ಟರ್ಗಳು ಮಾಡ್ಬಿಡ್ತೀನಿ ಅಂತ ಹೇಳ್ದ. ಆ ಮನೆಗೂ ಡಾಕ್ಟರ್ಗಳು ಮಾಡಿಲ್ಲ, ಮನೆಗೂ ಒಬ್ಬರನ್ನ ಉಚ್ಚಿರ್ ಮಾಡೋದಕ್ಕೆ ಹೋಗಿದ್ದಾನೆ. ಅದಕ್ಕೋಸ್ಕರ ಭವಿಷ್ಯದಲ್ಲಿ ವಿಜೇಂದ್ರನವ್ರ ನೇತೃತ್ವದಲ್ಲಿ, ನಮ್ಮ ಸುಧಾಕರಣ್ಣ, ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಸುರೇಶ್ ಅಣ್ಣವ್ರನ್ನ ಗೆಲ್ಸ್ಕೊಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀರಿ. ಮುಂದಿನ ದಿನಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳನ್ನ ಗೆಲ್ಸ್ಕೊ ಬರ್ಬೇಕಂತೇಳಿ ನೀವೆಲ್ಲ ಶಬ್ದ ಮಾಡ್ಬೇಕಂತ ಹೇಳಿ ನನಗೆ 4 ಮಾತು. ಉದ್ದೇಶವೇ ಈ ಆಕ್ರಿಯ ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ನಾವು ಗಂಭೀರತೆ ಕೊಡಬೇಕು, ವೋಟರ್ಸ್ ಎನ್ರೋಲ್ಮೆಂಟ್ ಕೂಡ ಆಗಬೇಕು. ಬಹಳ ದೊಡ್ಡ ಅಂತರದಲ್ಲಿ ಸುರೇಶ್ ಅವರು ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಕೋರಬೇಕು ಅಂತೇಳಿ ನಾನು ಇವತ್ತು ಬಂದಿದ್ದೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಬಹುಶಃ ರೈತರ ಬಗ್ಗೆ ಆಸಕ್ತಿ ಇದ್ದಿದ್ದಾಗಿದ್ರೆ ಬರಗಾಲದ ಸಂದರ್ಭದಲ್ಲಿ ರೈತರ ಪರವಾಗಿ ಇವತ್ತು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಆಗಬೇಕಾಗಿತ್ತು. ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ 16 ಬಾರಿ ದೆಹಲಿಗೆ ಹೋಗಿ ಕೂತ್ಕೊಂಡು ತನ್ನ ಶಾಸಕರ ಪಟಾಲವನ್ನು ಕರ್ಕೊಂಡು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಲಾಬಿ ಮಾಡಿಕೊಂಡು 8 ಬಾರಿ ದೆಹಲಿಗೆ ಹೋಗಿ ಕೂತ್ಕೊಂಡ್ರು.
ಹೋಗ್ಲಿ ಮೊನ್ನೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯಿತು. ಈಗ ರೈತರ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ ಅಂತ ಹೇಳಿದ್ರೆ ಮಂತ್ರಿಗಳು ಇವತ್ತಿಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಯಾವ ಮಂತ್ರಿ ಯಾವ ಖಾತೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಇದು ಆ ಖಾತೆ ಹಂಚಿಕೆ ಆಗಿಲ್ಲ. ಜಿಲ್ಲೆಗಳನ್ನು ಅಲಾಟ್ ಮಾಡಿ ಕಾಟಾಚಾರಕ್ಕೆ ಒಂದು ಬರ ಪ್ರವಾಸವನ್ನು ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಸಚಿವರ ಹೆಟ್ಟನ್ನು ಕಳಿಸಿದ್ದಾರೆ ಮಾಡಿದ್ದಾರೆ. ಎಂತ ದುರ್ದೈವ ಅಂತಂದ್ರೆ ಇವತ್ತು ಎಂತ ದರಿದ್ರ ನಮ್ಮ ರಾಜ್ಯಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತ ಹೇಳಿದ್ರೆ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತೇನೆ, ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತೇನೆ. ಇವತ್ತು ಬಡವರ BPL ಕಾರ್ಡ್ ಅನ್ನ ಕಟ್ ಮಾಡಿಸತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವಿಧವಾ ವೇತನವನ್ನು ಇವತ್ತು ಹಿಡಿದಿರಿಸಿದ್ದಾರೆ. ವೃದ್ಧಾಪ್ಯ ವೇತನವನ್ನು ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ನಿಲ್ಲಿಸಿದ್ದಾರೆ. ಇವತ್ತು ಏನು ಹಿಂದೆ ಭಾಜಪ ಸರ್ಕಾರ ಯಡಿಯೂರಪ್ಪನವರು ಗ್ರಾಮೀಣ ಭಾಗದ ರೈತರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಹೈನುಗಾರಿಕೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರು, ಪ್ರೋತ್ಸಾಹಧನವನ್ನ. ಈ ಸರ್ಕಾರ ಬಂದ ಮೇಲೆ ಕಳೆದ 3 ವರ್ಷದಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಹಣ ಹೈನುಗಾರಿಕೆ ಪ್ರೋತ್ಸಾಹಧನ ಕೊಡಬೇಕಾಗಿತ್ತು. ಅದನ್ನು ಕೂಡ ಹಿಡಿದಿರಿಸಿರ್ತಕ್ಕಂಥದ್ದು. ಇದು ಬಡವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತಾಗಲ್ಲ. ಧರಣಿ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಅವರ ಸ್ವಕ್ಷೇತ್ರದಲ್ಲಿ ಸಾತ್ರಲ್ಲಿ ಇರ್ತಾರೆ. ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಅಲ್ಲಿರ್ತಕ್ಕಂಥ ರೈತರು ಹೇಳ್ತಾರೆ 1 ಇಂಚು ಜಮೀನನ್ನು ಬಿಟ್ಕೊಡ್ಬೇಡಿ. ಸಾತ್ರಲ್ಲಿರ್ತಕ್ಕಂಥ ರೈತರು ಹೇಳ್ತಾರೆ ಮುಖ್ಯಮಂತ್ರಿಗಳು 1 ಇಂಚು ಜಮೀನನ್ನು ಕೂಡ ಬಿಟ್ಕೊಡ್ಬೇಡಿ, ಚಿನ್ನದ ಬೆಲೆ ಬರ್ತದೆ, ಚಿನ್ನದ ಬೆಲೆ ಬರ್ತದೆ. ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಚಿನ್ನದ ಬೆಲೆ ಬರ್ತದೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಬಿಡದಿನಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ರೈತರಿಂದ ರೌಡಿಗಳನ್ನ ಕಳಿಸಿ ರಾತ್ರಿ 7 ಗಂಟೆ ಮೇಲೆ ಗುಂಡಗಳನ್ನ ಕಳಿಸಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಸರ್ಕಾರ ಜಮೀನನ್ನ ವಸೂಲಿ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕೋಲಾರದಿಂದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ರೈತರು ಅವರ ಗ್ರಾಮಗಳಿಗೆ ಕರ್ಕೊಂಡು ಹೋದ್ರು. ಜಂಗಮಕೋಟೆ ಮತ್ತು ಬೇರೆ ಬೇರೆ ಗ್ರಾಮಸ್ಥರು ಬಂದಿದ್ರು. ಕಳೆದ 150 ದಿನಗಳಿಂದ ಅಲ್ಲಿರ್ತಕ್ಕಂಥ ರೈತರು ಏನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಸುಮಾರು 2,800 ಎಕರೆಗೆ ಕೃಷಿ ಜಮೀನನ್ನು ಇವತ್ತು KDP ಡೆವಲಪ್ಮೆಂಟ್ ಮಾಡಬೇಕು, ಜಮೀನು ವಿಸ್ತರಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ಪಾಪ ರೈತರು ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಷ್ಟಪಡ್ತೇನೆ. ಯಾವ ದೇವರ ಏರ್ಪೋರ್ಟ್ ಬಗ್ಗೆ KDP ಅಕ್ವಿಷನ್ ಮಾಡಿದ್ದು ಸರ್ಕಾರಗಳು 10,000 ಎಕರೆ ಯಾರು ಕೂಡ ಕೈಗಾರಿಕೋದ್ಯಮಿಗಳು ಬರ್ದೇನೆ ಇನ್ನೂ ಕೂಡ ಜಮೀನುಗಳು ಹಾಗೆ ಬಂದಿದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಶಿಡ್ಲಘಟ್ಟ ಮತ್ತು ಅಲ್ಲಿ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ರೈತರು ಕಣ್ಣೀರು ಹಾಕ್ತಾ ಇದ್ರು ಕೂಡ ಕಣ್ಣಿದ್ದು ಕೂಡಲಂತೆ ಕಿವಿಯಿದ್ದು ಕೂಡಲಂತೆ ಒತ್ತಡ ಮಾಡ್ತಾ ಇದ್ದಾರೆ. ಖಂಡಿತ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ನಾನು ಹೇಳ್ತಾ ಇವತ್ತು ಯಾವುದೇ ಸರ್ಕಾರಗಳು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ರೈತರ ಶಾಪ ತಟ್ಟೆ ಬಿಡೋದಕ್ಕೆ ಸಾಧ್ಯ ಅಲ್ಲ. ರೈತರ ಕಣ್ಣೀರಲ್ಲಿ ನೀರು ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಖಂಡಿತ ಕಾಂಗ್ರೆಸ್ ಸರ್ಕಾರ ಒಂದು ಬೆಲೆಯನ್ನು ಕಟ್ಟಬೇಕಾಗ್ತದೆ, ಬೆಲೆ ತರಿಸಬೇಕಾಗ್ತದೆ. ಜನರಲ್ಲಿ ಇವತ್ತು ರೈತರಲ್ಲಿ ಕಣ್ಣೀರು ತರಿಸಿ ಬೀದಿಗೆ ತಂದು ಜಮೀನನ್ನು ವಸೂಲಿ ಮಾಡ್ಕೊಳ್ಳಕ್ಕೆ ಹೊರಟಿದ್ದಾರೆ. ಖಂಡಿತ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಉದ್ದೇಶ ನೀಡ್ತಾ ಇದೆ. ಒಂದು ಕಡೆ ತಾಯಂದಿಗೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ, 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಬಡ ಕುಟುಂಬಕ್ಕೆ ರೈತರ ಕುಟುಂಬಕ್ಕೆ ಕುಡಿಸೋದ್ರ ಮುಖೇನ 2,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಲಜ್ಜೆಗೆಟ್ಟ ಸರ್ಕಾರವನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೇಸಮೇತ ಕಿತ್ತಾಕುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ
ಮುಂದೋಗಿ